ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್. ಬೆಳಂದೂರಿನಲ್ಲಿ ಮೋರಿ ನೀರನ್ನು ಟ್ಯಾಂಕರ್ನಲ್ಲಿ ತುಂಬಿ ಕಳಿಸಿದ ಪ್ರಕರಣ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿ ವರದಿಯಿಂದ ಅಂತೂ ಇಂತೂ ಬಿಬಿಎಂಪಿ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ. ಟಿವಿಯ ಬಿಗ್ ಇಂಪ್ಯಾಕ್ಟ್. ಬೆಳಂದೂರಿನಲ್ಲಿ ಮೋರಿ ನೀರನ್ನ ಟ್ಯಾಂಕರ್ನಲ್ಲಿ ತುಂಬಿ ಕಳಿಸುತ್ತಿದ್ದ ಪ್ರಕರಣ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿ ವರದಿಯಿಂದ ಅಂತೂ ಇಂತೂ ಬಿಬಿಎಂಪಿ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ. ಇಂದು ಸ್ಥಳಕ್ಕೆ ದಿಢೀರ್ ದಾಳಿ ನಡೆಸಿ ನೀರಿನ ಟ್ಯಾಂಕರ್ ಅನ್ನ ವಶಕ್ಕೆ ಪಡೆದಿದೆ ಆರೋಗ್ಯ ಇಲಾಖೆ. ಟ್ಯಾಂಕರ್ ನೀರಿನ ಸ್ಯಾಂಪಲ್ಗಳನ್ನು ಲ್ಯಾಬ್ಗೆ ಬಿಬಿಎಂಪಿ ಆರೋಗ್ಯ ಇಲಾಖೆ ಈಗಾಗಲೇ ಕಳಿಸಿದೆ. ಟ್ಯಾಂಕರ್ ನೀರು ಪೂರೈಕೆ ಮಾಡದಂತೆ ಆದೇಶ ಕೂಡ ನೀಡಿದ್ದಾರೆ. ಎಲ್ಲಾ ಟ್ಯಾಂಕರ್ ಮಾಲೀಕರಿಗೆ ನೋಟಿಸ್ ಕೂಡ ನೀಡಲಾಗಿದೆ. ಏನೇನು ಬೆಳಂದೂರಿನಲ್ಲಿ ಮೋರಿ ನೀರನ್ನು ಟ್ಯಾಂಕರ್ನಲ್ಲಿ ತುಂಬಿ ಕಳಿಸಿದ ವಾಟರ್ ಮಾಫಿಯಾದ ಬಗ್ಗೆ ಪಬ್ಲಿಕ್ ಟಿವಿಯಲ್ಲಿ ನಿನ್ನೆಯಿಂದ ವರದಿ ಬಿತ್ತರವಾಗ್ತಿದೆ. ವರದಿಯಿಂದ ಎಚ್ಚೆತ್ತ ಬಿಬಿಎಂಪಿಯ ಆರೋಗ್ಯ ಇಲಾಖೆ ಇಂದು ಸ್ಥಳಕ್ಕೆ ದಿಢೀರ್ ದಾಳಿ ನಡೆಸಿ ನೀರಿನ ಟ್ಯಾಂಕರ್ಗಳನ್ನು ವಶಕ್ಕೆ ಪಡೆದುಕೊಂಡಿದೆ. ಅಲ್ಲದೆ ನೀರಿನ ಸ್ಯಾಂಪಲ್ಗಳನ್ನು ಲ್ಯಾಬ್ಗೆ ಕಳಿಸಿದ್ದು ಟ್ಯಾಂಕರ್ ನೀರು ಪೂರೈಕೆ ಮಾಡದಂತೆ ಈಗಾಗಲೇ ಆದೇಶವನ್ನು ಕೂಡ ನೀಡಿದೆ. ಇನ್ನು ಬೆಳಂದೂರು ಸುತ್ತಮುತ್ತ ಬೋರ್ ನೀರನ್ನು ಟ್ಯಾಂಕರ್ ಮೂಲಕ ಸಪ್ಲೈ ಮಾಡೋ ಎಲ್ಲಾ ನೀರಿನ ಟ್ಯಾಂಕರ್ ಮಾಲೀಕರಿಗೂ ನೋಟಿಸ್ ನೀಡಿದ್ದಾಗಿ ಇಲಾಖೆ ಮಾಹಿತಿ ನೀಡಿದೆ. ಓಕೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪವಿತ್ರ ನೇರ ಸಂಪರ್ಕದಲ್ಲಿ. ಎಸ್ ಪವಿತ್ರ, ಅಂತೂ ಇಂತೂ ತುಂಬಾ ದಿನಗಳಿಂದ ನೀವು ನಿನ್ನೆ ಹೇಳ್ತಾ ಇದ್ರಿ ಎಷ್ಟೋ ಬಾರಿ ಅಧಿಕಾರಿಗಳು ಬಂದ್ರು ಕೂಡ ಸುಮ್ಮನೆ ಕೂತಿರ್ತಾರೆ, ಇದ್ರ ಬಗ್ಗೆ ಯಾವುದೇ ರೀತಿ ಕ್ರಮ ತಗೊಳ್ಳಲ್ಲ ಅಂತ. ಅಂತೂ ಇಂತೂ ಈಗ ಬಿಬಿಎಂಪಿ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ. ಇದು ಒಂದು ಸಂತೋಷದ ವಿಷಯ. ಏನ್ ಹೇಳ್ತೀರಾ ಪವಿತ್ರ? ದಿವ್ಯ, ನಿನ್ನೆ ಹಾಗೂ ಇವತ್ತು 2 ದಿನವೂ ಕೂಡ ಸತತವಾಗಿ ಪಬ್ಲಿಕ್ ಟಿವಿ ವರದಿಯನ್ನ ಬಿತ್ತರಿಸಿತ್ತು. ಸೊ ಈಗಾಗಲೇ ವರದಿಯ ಬಳಿಕ ಎಚ್ಚೆತ್ತುಕೊಂಡಂತಹ ಬಿಬಿಎಂಪಿ ಆರೋಗ್ಯ ಇಲಾಖೆ ಸ್ಥಳಕ್ಕೆ ದಿಢೀರ್ನೆ ದಾಳಿ ಮಾಡಿತ್ತು. ಇನ್ನು ನಿನ್ನೆ ಕೂಡ ಮೇಯರ್ ಅವರು ಬಿಗ್ ಬುಲೆಟಿನ್ ಅಲ್ಲಿ ಮಾತಾಡ್ತಾ ಇದ್ರ ಬಗ್ಗೆ ಕ್ರಮವನ್ನ ಕೈಗೊಳ್ತೀವಿ ಅನ್ನುವಂತಹ ಭರವಸೆಯನ್ನ ಕೂಡ ನೀಡಿದ್ರು. ಸೊ ಅದರಂತೆ ಇವತ್ತೇನೋ ನಡೆದುಕೊಂಡಿದ್ದಾರೆ. ನಿಜಕ್ಕೂ ಕೂಡ ಅಲ್ಲಿ ದಾಳಿ ನಡೆಸಿ ಆ ಟ್ಯಾಂಕರ್ ಮೋರಿ ನೀರನ್ನ ಯಾರು ಪೂರೈಕೆ ಮಾಡ್ತಾ ಇದ್ರು ಆ ಟ್ಯಾಂಕರ್ ಮಾಲೀಕರಿಗೆ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದಾರೆ. ಜೊತೆಗೆ ಆ ಸ್ಯಾಂಪಲ್ ವಾಟರ್ ನ ಕೂಡ ತೆಗೆದುಕೊಂಡು ಲ್ಯಾಬ್ಗೆ ಕಳಿಸಿದೀವಿ ಅಂತ ಆರೋಗ್ಯ ಇಲಾಖೆ ಈಗಾಗಲೇ ಮಾಹಿತಿ ನೀಡಿದೆ. ಸೊ ಆ ಲ್ಯಾಬ್ ರಿಪೋರ್ಟ್ ಬಂದ ನಂತರ ಅಲ್ಲಿವರೆಗೆ ನೀವು ಯಾವುದೇ ಕಾರಣಕ್ಕೂ ಟ್ಯಾಂಕರ್ ನೀರನ್ನ ಪೂರೈಕೆ ಮಾಡಬಾರ್ದು ಅಂತ ಈಗಾಗಲೇ ಅವರಿಗೆ ನೋಟಿಸ್ ಅನ್ನ ಕೂಡ ಇಶ್ಯೂ ಮಾಡಲಾಗಿದೆ. ಜೊತೆಗೆ ಕೆರೆಯ ಪಕ್ಕದಲ್ಲೇ, ಕೆರೆಯ ದಂಡೆಯಲ್ಲೇ ಸಾಕಷ್ಟು ಬೋರ್ವೆಲ್ ಗಳನ್ನ ಕೂಡ ಮಾಡಿಕೊಂಡು ಆ ಬೋರ್ವೆಲ್ ನೀರನ್ನ ನೇರವಾಗಿ ಸಪ್ಲೈ ಮಾಡ್ತಾ ಇದ್ದಂತಹ ಟ್ಯಾಂಕರ್ ಮಾಲೀಕರಿಗೂ ಕೂಡ ಈ ಒಂದು ನೋಟಿಸ್ ಅನ್ನ ನೀಡಲಾಗಿದೆ. ಜೊತೆಗೆ ಟ್ಯಾಂಕರ್ ಗಳನ್ನ, ಅಂದ್ರೆ ಅಷ್ಟು ಟ್ಯಾಂಕರ್ ಗಳನ್ನ ವಶಕ್ಕೆ ಪಡೆದುಕೊಂಡು ಒಂದು ಆರೋಗ್ಯ ಇಲಾಖೆ ತಮ್ಮ ವಶಕ್ಕೆ ಪಡೆದುಕೊಂಡಿದೆ. ಜೊತೆಗೆ ಇನ್ನು ಒಂದು ವೇಳೆ ನೋಟಿಸ್ ಅನ್ನ ಮೀರಿ ಅವರು ಪೂರೈಕೆ ಮಾಡಿದ್ರೆ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳೋದಾಗಿ ಭರವಸೆಯನ್ನ ಕೂಡ ನೀಡಿದೆ. ಸೊ ಸತತವಾಗಿ ಇನ್ನೊಂದು ಕಡೆ ಬೆಳ್ಳಂದೂರಿನ ಜನ ಕೂಡ ಇದ್ರ ಬಗ್ಗೆ ರೊಚ್ಚಿಗೆದ್ದಿದ್ರು. ನಿನ್ನೆಯಿಂದ ಪಬ್ಲಿಕ್ ಟಿವಿಯಲ್ಲಿ ಸತತವಾಗಿ ವರದಿ ಬಿತ್ತರವಾಗಿತ್ತು. ನಾವು ಕೂಡ ಇದೇ ನೀರನ್ನ ಕುಡಿತಾ ಇದ್ದೀವಿ ಅಂತ ಸ್ಥಳೀಯರೇ ಮುಂದೆ ನಿಂತು ಇದನ್ನ ನಾವೇ ಒಡೆದು ಹಾಕ್ತೀವಿ ಅನ್ನುವಂತಹ ಮಾತನ್ನ ಕೂಡ ನಮ್ಮ ಜೊತೆ ಹೇಳ್ಕೊಂಡಿದ್ರು. ಸೊ ಈಗಾಗಲೇ ಸರ್ಕಾರ ಕೂಡ ಈ ಬಗ್ಗೆ ಎಚ್ಚೆತ್ತುಕೊಂಡು ಕ್ರಮ ಕೈಗೊಂಡಿರೋದು ನಿಜಕ್ಕೂ ಕೂಡ ಸದ್ಯದ ಮಟ್ಟಿಗೆ ಶ್ಲಾಘನೀಯ ಅಂತ ಅನ್ಸುತ್ತೆ ದಿವ್ಯಾ. ಓಕೆ, ಈಗ ಎಲ್ಲವನ್ನೂ ಸ್ಟಾಪ್ ಮಾಡಿದಾರ? ಯಾವುದೇ ರೀತಿ ಏನೋ ಅಕ್ರಮವಾಗಿ ನೀರು ಸಾಗಾಟ ಮಾಡೋದಾಗ್ಲಿ ಅಥವಾ ಏನು ಈ ಮಿನರಲ್ ವಾಟರ್ ತರ ತುಂಬಿಸ್ತಾರ, ಅದೆಲ್ಲ ಸ್ಟಾಪ್ ಆಗಿದ್ಯಾ ಈಗ ಅಂತ? ಹೌದು, ಯಾಕಂದ್ರೆ ಅದನ್ನ ಟ್ಯಾಂಕರ್ ಏನಿದೆ ಅವ್ರ ಹತ್ರ ಇದ್ದಂತಹ ಎಲ್ಲಾ ಟ್ಯಾಂಕರ್ SKV ಒಂದು ಆ ಮೋರಿ ನೀರನ್ನ ತುಂಬ್ತಾ ಇದ್ದಂತಹ ಆ ಪರ್ಟಿಕ್ಯುಲರ್ ಟ್ಯಾಂಕರ್ ಗಳ ಜೊತೆಗೆ ಎಲ್ಲಾ ಸುತ್ತಮುತ್ತಲಿನ ಇರುವಂತಹ ಎಲ್ಲಾ ಟ್ಯಾಂಕರ್ ಮಾಲೀಕರ ಆ ಟ್ಯಾಂಕರ್ ಗಳನ್ನ ವಶಪಡಿಸಿಕೊಂಡಿದ್ದಾರೆ. ಜೊತೆಗೆ ಆ ಮೋರಿ ನೀರ್ ಅದೇನ್ ಪೈಪ್ ಹೋಗ್ತಾ ಇದೆ, ಅಧಿಕಾರಿಗಳು ಭೇಟಿ ಕೊಟ್ಟಂತಹ ಸ್ಥಳದಲ್ಲಿ ಆ ಪೈಪ್ ಇರ್ಲಿಲ್ಲ ಅನ್ನುವಂತಹ ಮಾಹಿತಿಯನ್ನ ಈಗಾಗಲೇ ಅಧಿಕಾರಿಗಳು ನೀಡಿದ್ರು. ಅಂದ್ರೆ ನಿನ್ನೆ ವರದಿಯ ಬಳಿಕ ಈಗಾಗಲೇ ಆ ಒಂದು ವಾಟರ್ ಪ್ಲಾಂಟ್ ಅವರು ಏನಿದ್ದಾರೆ ಅದನ್ನ ಕಿತ್ತು ಹಾಕಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಕೂಡ ನೀಡಿದ್ರು. ಆದ್ರೆ ನಮ್ಮ ವರದಿಯನ್ನ ಆಧರಿಸಿ ಅವರು ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದಾರೆ. ಜೊತೆಗೆ ಎಲ್ಲಾ ಟ್ಯಾಂಕರ್ ಗಳನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಜೊತೆಗೆ ಜನತೆಗೂ ಕೂಡ ತಿಳಿ ಹೇಳಿದ್ದಾರೆ, ಈ ಟ್ಯಾಂಕರ್ ನೀರನ್ನ ಸದ್ಯದ ಮಟ್ಟಿಗೆ ಉಪಯೋಗಿಸಿಕೊಳ್ಬೇಡಿ. ಲ್ಯಾಬ್ ರಿಪೋರ್ಟ್ ಬಂದ ನಂತರ, ಅಂದ್ರೆ ಈಗ ಮೋರಿ ನೀರನ್ನ ತುಂಬ್ತಾ ಇರುವಂತದ್ದು ಅಪರಾಧನೇ, ಆದ್ರೆ ಕೆರೆಯ ದಡೆಯಲ್ಲಿ ಆ ಪಕ್ಕದಲ್ಲಿ ಇರುವಂತಹ ನೀರು ಎಷ್ಟರ ಮಟ್ಟಿಗೆ ಸುರಕ್ಷಿತ ಅನ್ನುವಂತಹ ಪ್ರಶ್ನೆ ಇದೆ. ಬಹುಶಃ ಅದನ್ನ ಕೂಡ ಟೆಸ್ಟ್ ಮಾಡಿ ಸಂಪೂರ್ಣವಾಗಿ ಲ್ಯಾಬ್ ರಿಪೋರ್ಟ್ ಬಂದ ನಂತರವಷ್ಟೇ ನಿಮ್ಗೆ ಆ ಒಂದು ರೈಟ್ಸ್ ಅನ್ನ ಕೊಡ್ತೀವಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಸದ್ಯದ ಮಟ್ಟಿಗೆ ಎಲ್ಲಾ ವಾಟರ್ ಮಾಫಿಯಾಗೂ ಕಡಿವಾಣ ಹಾಕಿದ್ದಾರೆ. ದಿವ್ಯಾ, ಓಕೆ, ಧನ್ಯವಾದಗಳು ಪವಿತ್ರ ತಮ್ಮ ಮಾಹಿತಿಗಾಗಿ.
ರಾಜಧಾನಿ ಬೆಂಗಳೂರಿನಲ್ಲಿ ವಾಟರ್ ಮಾಫಿಯಾ ಕೆಲಸ ಹೇಗಿದೆ ಅಂದರೆ ನೊರೆ ಉಗುಳುತ್ತಿರುವ ರಾಸಾಯನಿಕವನ್ನೇ ತುಂಬಿ ತನ್ನ ಒಡಲಲ್ಲಿ ತುಂಬಿಕೊಂಡಿರುವಂತಹ ಬೆಳ್ಳಂದೂರು ಕೆರೆಯ ಕಲು ನೀರನ್ನ ಟ್ಯಾಂಕರ್ಗಳ ಮೂಲಕ ಜನಕ್ಕೆ ರವಾನೆ ಮಾಡುತ್ತಿದ್ದಾರೆ. ಬೆಂಗಳೂರಿನ ಯಲಹಂಕದ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿ ಕೊಲೆ ನಡೆದಿದೆ.